ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಚಾನಲ್. ನಾನು ನಿಮ್ಮ ಟ್ರಾವೆಲ್ ವಿತ್ BSP. ಆಫ್ಟರ್ 3 to 4 months ಆದಮೇಲೆ ಬೈಕ್ ಮೇಲೆ ನೋಡ್ತಾ ಇದ್ದೀರಾ. ಸೊ ಇವತ್ತು ಸಾಟರ್ಡೆ. ಸೊ ನಾವಿವಾಗ ಹೊರಡ್ತಾ ಇರೋದು ಬಂದು ಮೈಸೂರಿಗೆ. ಸೊ ಯಾವ್ದು ಹೊಸ ರೋಡ್ ಅಂತ ಇದ್ದೀರಾ. ಸೊ ಆ್ಯಕ್ಚುಲಿ ನಾರ್ಮಲ್ ಆಗಿ ನೈಸ್ ರೋಡು ಎಕ್ಸ್ಪ್ರೆಸ್ ಹೈವೇಲಿ ಹೋಗ್ತಾರೆ. ಬಟ್ ಈ ಸತಿ ನಾನು ಬಂದು ಆ್ಯಕ್ಚುಲಿ ನನಗಿಂತ ಕಾನು ಕ್ಲಾಸಿಕಲ್ ಬರ್ತಾ ಇದ್ದಾನೆ. ಸೊ ಅವನು ಕಂಟ್ರಿ ಸೈಡ್ ರೋಡಲ್ಲೇ ಹೋಗ್ಬೇಕು ಅಂತ ಕೇಳ್ದ. ಸೊ ಅದಕ್ಕೋಸ್ಕರ ನಾವು ಇವತ್ತು ಡಿಫ್ರೆಂಟ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಸೊ ಈಗ ಟೈಮ್ ಒಂದು ಎಕ್ಸಾಕ್ಟ್ 9:46. ಸೊ ಆ್ಯಕ್ಚುಲಿ ಮಾರ್ನಿಂಗ್ 6 o'clock ಬಿಡೋ ಐಡಿಯಾ ಇತ್ತು. ಸೊ ಸ್ವಲ್ಪ ಕೆಲಸಗಳಿಂದ ಲೇಟಾಗಿ ಬಿಟ್ಟಿದ್ದೀರಿ. ಸೊ ನಮ್ಮ ಕಾನೂರು ಆಲ್ರೆಡಿ ಮುಂದೆ ಹೊರಟ್ಬಿಟ್ಟಿದ್ದಾರೆ. ಸೊ ಯಾರು ಹೋಗ್ತಾ ಇದ್ರು ಅಂದರೆ ನಾನು ಹಿಮಾಲಯನಲ್ಲಿ, ನನ್ನ ಹಿಂದೆ ನಮ್ಮ ರಘು, ಕ್ಲಾಸಿಕಲ್ ಬಂದು ನಮ್ಮ ಕಾನಿದ್ದಾನೆ. ಜಾಸ್ತಿ ದಿನ ಆಗಿದ್ದಲ್ಲ ಮೋಟೋ ಲಾಕ್ ಮಾಡಿ. ಸೊ ನೀವು ಬೈಕೊಂತ ಇರ್ತೀರಾ, ಎಲ್ಲಿ ನಮ್ಮ ಗಾಡಿನೇ ಹಾಕಿಲ್ಲ ಇವನು ಅಂತಂತ. ಸೊ ಒಂದು ಜಾಸ್ತಿ ದಿನ ಆದಮೇಲೆ ರೈಡು. ಸೊ ಬನ್ನಿ ಹೋಗ್ತಾ 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 ಹಂಗೆ ಮಾತಾಡ್ಕೊಂಡು ಹೋಗೋಣ. ಸೊ ನಮ್ಮ ಜರ್ನಿ ಹೆಂಗಿರುತ್ತೆ, ಏನೇನು ಮಾಡ್ತೀರಿ ಅಂತ ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ಗೊತ್ತಲ್ಲ, ನಮ್ಮ ರೈಡ್ಗಳೆಲ್ಲ ಪ್ಲ್ಯಾನ್ಡ್ ಇರಲ್ಲ, ಸ್ಕ್ರಿಪ್ಟ್ ಇರಲ್ಲ. ಆನ್ ಸ್ಪಾಟಲ್ಲಿ ಏನಾಗುತ್ತೋ ಅದೇ ನಾವು ನೋಡ್ಸೋದು. ಸೊ ನಮ್ಮ ಕಾನೂರು ಕ್ಲಾಸಿಕಲ್ಲಿ ತುಂಬ ದಿನ ಆದಮೇಲೆ ರೈಡು. ನಾವಿವಾಗ ನಮ್ಮ ಆನೇಕಲ್ಲಲ್ಲಿ ಇದ್ದೀರಿ, ನಮ್ಮ ಆನೇಕಲ್ ತಾಲೂಕು. ಸೊ ನಾವಿಲ್ಲಿ ರೈಟ್ ತಗೊಂಡು ತಟ್ಟೆಕೆರೆ ರೂಟಲ್ಲಿ ಹೋಗ್ತೀರಿ. ಸೊ ತಟ್ಟೆಕೆರೆ, ಹರಳ್ಳಿ, ಆರವಳ್ಳಿ, ಕನಕಪುರ, ಮಳವಳ್ಳಿ, ಸೊ ಮೈಸೂರು. ಸೊ ಆ ರೂಟಲ್ಲಿ ಹೋಗ್ತಾ ಇರೋದು. ಸೊ ಟೋಟಲ್ ನಮ್ಮ ಹತ್ತಿವೆಲೆಯಿಂದ 163 kilometers ನೋಡಿಸ್ತು, 3.5 hours. ಸೊ ಕಾಮಿಡಿ ಏನಂದರೆ, ಹತ್ತಿವೆಲೆಯಿಂದ ಮೆಜೆಸ್ಟಿಕ್ ಹೋಗ್ಬೇಕಾದ್ರೆ 3.5 hours, ಜಸ್ಟ್ 35 kilometers. ಸೊ ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ 163 kilometers, ಅದು 3.5 hours. ಒಳ್ಳೆ ಕಾಮಿಡಿ ಅಲ್ವಾ ಇದು? ಯಾರನ್ನ ಕೇಳಿದ್ರೆ ಬಾಯಲ್ಲಿ ನಗೆಲ್ಲ, ಬೇರೆ ಕಡೆ ಎಲ್ಲ ನಗಿತಾರೆ. ಸೊ ಟಿಫನ್ ಎಲ್ಲ ಆ್ಯಕ್ಚುಲಿ ಮನೇಲೇ ಮಾಡಿಬಿಟ್ಟಿದ್ದೀರಿ. ಸೊ 9:30 ಆಗಿದೆ, ಆಗಲೂ ಟಿಫನ್ ಬಂದು ಆಚೆ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ವಿ ಆಲ್ ಫ್ಯಾಮಿಲಿ ಮೆನ್ಸ್. ಸೊ ಮನೇಲೇ ಮಾಡಾಕ್ಬಿಟ್ಟು ಕಳಿಸಿರ್ತಾರೆ. ಬಟ್ ಏನಂದರೆ, ಆನೇಕಲ್ ರೋಡ್ಗಳು ಕಿತ್ತೋಗಿ ತುಂಬ ವರ್ಷಗಳಾಯಿತು. ಬಟ್ ಆದರೂ ಇನ್ನೂ ರೆಡಿನೇ ಮಾಡಿಲ್ಲ. ತುಂಬ ವರ್ಷದಿಂದ ಹಿಂಗೆ ಇದ್ದಾವೆ. ಸೊ ಆ್ಯಕ್ಚುಲಿ ಇದು ಬಂದು ತಾಲೂಕು. ನಮ್ಮ ರಘು ಅವರು ಆ್ಯಕ್ಚುಲಿ ಅವನ ಲೈಫಲ್ಲೇ ಬೈಕು ಲಾಂಗ್ ಹೋಗಿಲ್ಲ ಯಾವತ್ತೂ. ಸೊ ಹೋಗಿರ್ತಾನೆ ಅಮ್ಮಮ್ಮ ಅಂದರೆ ಸಿಟಿ ಒಂದು 30 kilometers 40 kilometers ಅಷ್ಟೇ. ಸೊ ನಮ್ಮ ರಘು ಬಂದು ಫಸ್ಟ್ ಟೈಮ್ ಬೈಕಲ್ಲಿ ಬರ್ತಾ ಇರೋದು. ಸೊ ಅದರಿಂದನೇ ಇವತ್ತೇನೋ ಮಳೆ ಬಿದ್ದರೆ ಪಕ್ಕ ಬೀಳುತ್ತೆ. ಸೊ ನಮ್ಮ ರಘು ಕಾರ್ ಬಿಟ್ಟು ಬೈಕ್ ಹಾಕಿದ್ದಾನೆ. ನೇಚರ್ ಹಂಗೆ ಶಾಕಲ್ಲಿ ಸ್ತಬ್ಧಗಳು, ಏನೇನೋ ಬಿಡು, ಹಾಸ್ಟೆಲ್ ಡೀಪಾಗಿ ಹೋಗೋದು ಬೇಡ. ಬಟ್ ನೇಚರ್ ಶಾಕ್ ಆಗಿಬಿಟ್ಟು ಪಕ್ಕ ಮಳೆ ಬೀಳುತ್ತೆ. ಮೈಸೂರು ಕಾರಲ್ಲಿ ಹೋಗ್ಬೇಕಾದ್ರೆ ತುಂಬ ಖರ್ಚು ಜಾಸ್ತಿ. ನೀವು ಯೋಚನೆ ಮಾಡಿ, 2,000 ರೂಪಾಯಿ ಡೀಸೆಲ್ ಹಾಕ್ಸ್ಬೇಕು, 1,000 ರೂಪಾಯಿ ಟೋಲ್ ಗೇಟು, ಅದಾದಮೇಲೆ 100 extra ಫೈನ್ಗಳು ಬೇರೆ. ಸೊ 100 ಅನ್ನೋದೆಲ್ಲ ಕಾಮನ್ನು. ಆಟೋಮೆಟಿಕ್ಕಾಗಿ ನಮ್ಗೆ ಗೊತ್ತಿಲ್ದಿರೋನೇ ಆಟೋಮೆಟಿಕ್ಕಾಗಿ ಕಾರ್ 100 ಎಕ್ಬಿಟ್ಟಿರುತ್ತೆ. ನಮಗೆ ಗೊತ್ತಿರಲ್ಲ ಯಾವ ಇರುತ್ತೆ ಅಂತಂತ. ಆಮೇಲೆ ಸೆಂಟ್ರಾಗಿ ಯಾರು ಅಡ್ಡಾಗಿ ಎತ್ರಿ 1,000 ರೂಪಾಯಿ ಅಂದರೆ ಅದೊಂದು ಎಕ್ಸ್ಟ್ರಾ ಖರ್ಚಾ. ಸೊ ಈ ರಿಸ್ಕೇ ಬೇಡ. ಸೊ ಬೈಕ್ ರೈಡ್ ಹೋಗಿ ತುಂಬ ದಿನ ಆಗಿತ್ತು. ಸೊ ನಮ್ಮ ಖಾನ್ ಅವರು ಒಂದು 2 ತಿಂಗಳಿಂದ ರೈಡ್ ಅಂತಲೇ ಇದ್ದ. ಸೊ ಗೊತ್ತಲ್ಲ, ನಮ್ಮ ಖಾನ್ ಲಾಂಗ್ ಎಲ್ಲ ಬರಲ್ಲ. ಬಂದರೆ ಬ್ರೇಕ್ಫಾಸ್ಟ್ ರೈಡ್, ಆ ರೈಡ್ ಆ ಥರ ಮಾತ್ರ, ಚಿಕ್ಕ ರೈಡ್ಗಳು. ಸೊ ಅವನು ಬರ್ತೀನಿ ಅಂದಿದ್ದು ಖುಷಿಗೆ ಹಂಗೆ ಬೈಕೆಲ್ಲ ಪ್ಲ್ಯಾನ್ ಮಾಡಿದ್ರಿ. ನಮ್ಮ ಖಾನ್ ಕಂಡೀಷನ್ನು ಹೈವೇ ಬೇಡ, ಒಳಗೇನೆ ಹೋಗ್ಬೇಕು, ಫುಲ್ಲು ಹಳ್ಳಿ ಸೈಡಲ್ಲೇ ಹೋಗ್ಬೇಕು, ನಾನು ಕ್ಲಾಸಿಕಿನ ಫೀಲ್ ಮಾಡಲೇಬೇಕು ಅಂತ ಕೇಳಿದಕ್ಕೋಸ್ಕರ ಈ ರೂಟಲ್ಲಿ ಹೋಗ್ತಾ ಇರೋದು. ಸೊ ಆ್ಯಕ್ಚುಲಿ ಸ್ವಲ್ಪ ದೂರ ಅಷ್ಟೇ ರೋಡ್ ಹಿಂಗಿದೆ. ಆಮೇಲೆ ರೋಡ್ ಚೆನ್ನಾಗಿದೆ ನನಗೆ ಗೊತ್ತಿರೋ ಪ್ರಕಾರ. ನಾನು ಜಾಸ್ತಿ ದಿನ ಆಯ್ತು ಹೋಗಿ. ಸೊ ಮುಂದೆ ತಟ್ಟೆಕೆರೆ ಫಾರೆಸ್ಟ್ ಒಂದು ಬರುತ್ತೆ. ಸೊ ತುಂಬ ಜನ ನನ್ನ ವ್ಲಾಗ್ಸ್ ನೋಡೋರು ಗೊತ್ತಿರುತ್ತೆ, ಯಾಕಂದರೆ ನನ್ನ ಅಕ್ಕಪಕ್ಕ ನಮ್ಮ ಫ್ರೆಂಡ್ಸ್ ಎಲ್ಲ, ಸೊ ನಮ್ಮವರೆಲ್ಲ ಲೋಕಲ್ ಇರ್ತಾರೆ. ಸೊ ಅವ್ರಿಗೆಲ್ಲ ಗೊತ್ತಿರುತ್ತೆ ಈ ರೂಟು. ಸೊ ಇರಲಿ, ನಮ್ಮ ನಾನ್ ಲೋಕಲ್ ವ್ಯೂವರ್ಸ್ ಏನೋ ಇದ್ದರೆ ಅವ್ರಿಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಅಷ್ಟೇ. ಅಲ್ಲಲ್ಲಿ ಹಂಪುಗಳು ಬೇರೆ. ಸೊ ಗಾಡಿಯಲ್ಲಿ ಒಬ್ಬನೇ ಇದ್ರೆ ಎಗಿಸ್ಕೊಂಡು ಹೋಗ್ಬಿಡ್ಬೋದಾಯಿತು. ಸೊ ನಮ್ಮ ಹಿಂದೆ ಪಿಲೋ ರಘೋರು ಇದ್ದಾರೆ. ಸೊ ಅದರಿಂದ ಗಾಡಿ ಎಗಿಸೋಕ್ಕಾಗಲ್ಲ. ಅದೇ ನೆಕ್ಸ್ಟು ಇನ್ನೂ ಚೆನ್ನಾಗಿರುತ್ತೆ. ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತಲ್ಲ ಅದಕ್ಕೆ. ಈ ರಿಯಲ್ ಎಸ್ಟೇಟ್ ಅವರು ಎಲ್ಲೂ ಜಾಗ ಬಿಡಂಗೆ ಗಾಡಿ ಗುರು. ಎಲ್ಲ ಜಾಗ ಖಾಲಿ ಕಾಣಿಸ್ತು ಅಂದರೆ ಸಾಕು,
ಕಬ್ಜಾ ಮಾಡೋಂಗವ್ರೆ. ಸೊ ಹಿಂದೆ ಇದೇ ರೂಟಲ್ಲಿ ಏನು ಸರ್ ಯಾವ ದೊಡ್ಡ ಲೇಔಟ್ ಮಾತ್ರ ಅಕ್ಕ ದೊಡ್ಡ ಲೇಔಟು. ಸೊ ನಮ್ಮ ಕಾನು ಹಳ್ಳಿ ರೋಡು ಒಂದು ಪಾಪ ಮುಚ್ಕೊಂಡು ಹಂಗೆ ಹೋಗ್ಬೋದಾಯ್ತು ಅಂದ್ಕೊಂಡಿರ್ತಾನೇನೋ. ಆರೋವಳ್ಳಿ ಲೆಫ್ಟ್, ರೈಟ್ ಜಿನಿ. ಸೊ ನಾವು ಲೆಫ್ಟ್ ತಗೊಬೇಕು. ಸೊ ಇನ್ನೇನು ಇಲ್ಲೇ 30 ಕೊಡುತ್ತೆ ಅನ್ಕೊಂಡಿದ್ದೀನಿ, ನೋಡೋಣ ಬನ್ನಿ. ಸೊ ಫಾರೆಸ್ಟ್ಗೆ ಎಂಟ್ರಿ ಕೊಟ್ರಿ ಯಾವುದು ಅದು ಕರೆಕ್ಟಾಗಿ ರಾಯಲ್ ಎನ್ಫೀಲ್ಡ್ ಮೀಟರ್ ಯಾವಾಗ ತಾನೇ ಕರೆಕ್ಟಾಗಿ ನೋಡ್ತಾವ ಹೇಳು. ಅವಾಗ ಇಷ್ಟ ಬಂದಂಗೆ ಅವ್ನು ನೋಡ್ಸೋದೆ. ಬಟ್ ರೋಡ್ ಹಾಕೋರು ಹೊಸ್ತಿದ್ದು ಲಾಸ್ಟ್ ಟೈಮ್ ಬಂದಾಗ ಇಷ್ಟು ಚೆನ್ನಾಗಿಲ್ಲ ರೋಡು, ಸ್ವಲ್ಪ ಹಳ್ಳಕೊಳ್ಳ ಇತ್ತು ರೋಡು ಹಾಕವ್ರೆ. ಅದೇ ನಾನ್ ಬಂದು ಲಾಸ್ಟ್ ಬಂದಾಗ ರೋಡ್ ಹಾಕಿರಿಲ್ಲ. ಹೌದಾ? ನಮ್ ರಘು ಗಾಡಿಯಲ್ಲಿ ಬಂದವನೆ ನೇಚರ್ ಶಾಕ್ ಆಗ್ಬಿಟ್ಟು ಮಳೆ ಬರುತ್ತೆ ಅಂತ ಹೇಳಿಲ್ಲ. 30 ಕಿಲೋಮೀಟರ್ 40 ಕಿಲೋಮೀಟರ್ ಕ್ರಾಸ್ ಆಗಿಲ್ಲ, ಅಷ್ಟು ಬೇಗ ಮಳೆ ಸ್ಟಾರ್ಟ್ ಆಗೋಯ್ತು. ನಿನ್ನಿಂದಾನೆ ಬಾ ಮಳೆ ಬರ್ತಾ ಇರೋದು. ಸೊ ಇಷ್ಟೊತ್ತು ಈ ಊರಿಗೆ ಬಂದ್ರಿ ನೋಡ್ರಿ, ಆ ರೋಡು ಸೂಪರ್ ಆಗಿತ್ತು. ಊರೊಳಗೆ ಎಂಟ್ರಿ ಆಗಿದ ತಕ್ಷಣ ರೋಡ್ ಅವತಾರ ನೋಡ್ರಿ ಹೆಂಗಿದೆ. ಸೊ ನಮ್ಮ ಕರ್ನಾಟಕದಲ್ಲಿ ಅದೊಂದು ಇದಲ್ಲಪ್ಪ ಅಭ್ಯಾಸ, ಊರ ಆಚೆ ಬಂದವರು ಚೆನ್ನಾಗಿರ್ಬೇಕು, ಊರಲ್ಲಿರೋರು ಹೆಂಗನ ಆಡೋಗ್ಬಿಡ್ಲಿ ಅಂತ. ಹಂಗಾಯ್ತು ಕತೆ. ಊರ ಆಚೆ ಕಡೆ ರೋಡ್ ಸಖತ್ತಾಗೈತೆ, ಊರೊಳಗೆ ಕೊಟ್ಟೋಗ್ಬಿಟ್ಟೈತೆ. ಆರೋವಳ್ಳಿಯಲ್ಲಿ ಲೆಫ್ಟ್ ತಗೊಂಡು ಕನ್ಪುರ ಸೈಡ್ ಹೋಗ್ತಾ ಇದ್ರಿ. ಸೊ ಇಲ್ಲಿಂದ ಕನ್ಪುರ 20 ಕಿಲೋಮೀಟರ್ಸ್ ಇದೆ. ಸೊ ಅಲ್ಲಿಂದ ಮಳವಳ್ಳಿ ರೂಟು. ಸೊ ಕನ್ಪುರದಿಂದ ಮಳವಳ್ಳಿಗೆ ಹೋಗೋ ರೋಡು ಚೆನ್ನಾಗಿದೆ, ಅದು ಬಿಸಾಕೋ ಥರ ಏನಿಲ್ಲ, ಅದು ಚೆನ್ನಾಗಿದೆ ರೋಡು. ಏನಂತ ಇದೇನ್ ಕಾಲೇಜ ಏನ್ ಗುರು ಹಿಂಗ್ ಕಟ್ಟವ್ರೆ? ಬೆಂಗಳೂರು ಟು ಕನ್ಪುರ ಹೈವೇ ಅದು ಮಾತ್ರ ಮಸ್ತ್ ಇದೆ. ಬಟ್ ಇದು ರೋಡ್ ಕನ್ಸ್ಟ್ರಕ್ಷನ್ ಮಾಡಕ್ ಮಾತ್ರ ತುಂಬಾ ದಿನ ತಗೊಂಡ್ರು ಗುರು, ಎಷ್ಟು ವರ್ಷಗಳು ತಗೊಂಡ್ರು ಗೊತ್ತಾ. ಬಟ್ ಆದ್ರೇನು ಕನ್ಸ್ಟ್ರಕ್ಷನ್ ಆದ್ಮೇಲೆ ರೋಡ್ ಮಾತ್ರ ಮಸ್ತ್ ಇದೆ ಸೀರಿಯಸ್ಲಿ. ಲಾಸ್ಟ್ ಟೈಮ್ ಬಂದಿದ್ರಲ್ಲ ಆಗ್ಲೇ ಸಖತ್ತಾಗಿತ್ತು. ಹೋಗಲಿ ಆಯ್ತು, ನಿನ್ಗೇನು ರೋಡೆಲ್ಲ ಬಿಟ್ಕೊಟ್ಬಿಡ್ತಾರಾ? ನಮ್ಮ ಮಗನ ಯಾರು ನೋಡ್ಕೊಂಡು ಎಲ್ಲಿಂದ ಬರ್ತೀರ ನೀವೆಲ್ಲ? ಕನ್ಪುರ ಇಂದ 5 ಕಿಲೋಮೀಟರ್ ಹಿಂದೆನೆ ಸೊ ಒಂದು ರೈಟ್ ಬೈಪಾಸ್ ಕೊಟ್ಬಿಟ್ಟಿದ್ದೀನಿ ಗುರು. ಸಿಟಿ ಒಳಗೆ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ರೈಟ್ ಸೈಡು ಮಳವಳ್ಳಿಗೆ 53 ಕಿಲೋಮೀಟರ್ಸ್. ರೋಡ್ ನೋಡಿ ಹೆಂಗಿದೆ ಗುರು, ಸೀನ್ ನೋಡಿ ಗುರು ಹೆಂಗಿದೆ, ಸೀನಿಕ್ ಮೌಂಟೇನ್ಗಳು, ಸೈಕ್ ರೋಡು ಮಾತ್ರ. ಸೊ ಲಾಸ್ಟ್ ಟೈಮ್ ಯಾಕೆ ಮಿಸ್ ಮಾಡ್ಕೊಂಡ್ಬಿಟ್ರಿ ರೋಡ್ ನನ್ಗೆ ಗೊತ್ತಾಗ್ತಾ ಇಲ್ಲ. ಬಟ್ ರೋಡು ಮಾತ್ರ ಸಾಕಾಗಿದೆ. ಸೊ 60 ಕಿಲೋಮೀಟರ್ ಆದಮೇಲೆ ಒಂದು ಫಸ್ಟ್ ಟೀ ಬ್ರೇಕ್ ಕೊಟ್ರಿ. ಸೊ ಟೀ ಬ್ರೇಕ್ ಬಿಟ್ಟು ಮುಂದೆ ಮೂವ್ ಆದ್ರಿ. ಸೊ ಇಲ್ಲಿಂದ ಮಳವಳ್ಳಿ ಬಂದು 53 ಕಿಲೋಮೀಟರ್ ಇದೆ. ಸೊ ಮೈಸೂರು 100 ಓಡಿಸ್ತಾ ಇದೆ. ಸೊ ರೋಡು ಮತ್ತು ನೇಚರು ಸಖತ್ತಾಗಿದೆ ಗುರು. ಆ್ಯಕ್ಚುಲಿ ನಾನು ಇದು ಫಸ್ಟ್ ಟೈಮ್ ಈ ರೂಟಲ್ಲಿ ಹೋಗ್ತಾ ಇರೋದು, ಬಟ್ ಸಖತ್ತಾಗಿದೆ. ಸೊ ಆರಾಮಾಗಿ ಈ ರೋಡಲ್ಲಿ ಹೋಗ್ಬೋದು ನಾವು. ನಾರ್ಮಲ್ ಮೈಸೂರು ಹೋಗ್ತಿರಲ್ವಾ, ಎಕ್ಸ್ಪ್ರೆಸ್ ಹೋಗೋದು ಬೇಡ ಅಂದರೆ ಸೊ ನೀವು ಈ ರೂಟ್ ಚೂಸ್ ಮಾಡ್ಕೊಬೋದು, ಚೆನ್ನಾಗಿದೆ ಸೀರಿಯಸ್ಲಿ. ಒಳ್ಳೆ ನನಗೆ ಮಾತ್ರ ಒಳ್ಳೆ ತೇನಿ ರೋಡ್ ಇದ್ದಂಗಿದೆ ಫುಲ್ಲು. ಆ ಕಡೆ ಈ ಕಡೆ ತೇನಿ ರೋಡಲ್ಲೂ ಅಷ್ಟೇ ಬರೀ ತೆಂಗಿನ ಮರನೇ ಇರುತ್ತೆ, ಆ ಕಡೆ ಈ ಕಡೆ ಎಲ್ಲ. ಸೊ ಇಲ್ಲೂ ಅಷ್ಟೇ ನೋಡ್ತಾ ಇದ್ದೀರಾ, ಆ ಕಡೆ ತೆಂಗಿನ ಮರ, ಈ ಕಡೆ ತೆಂಗಿನ ಮರ, ಸಖತ್ತಾಗಿದೆ ರೋಡ್ ಮಾತ್ರ ಸೀರಿಯಸ್ಲಿ. ಸೊ ಈಗ ಮಳವಳ್ಳಿ ರೀಚ್ ಆದ್ರಿ. ಸೊ ಮಳವಳ್ಳಿ ಹತ್ರ ಬಂದು ಬೈಕ್ ಎಕ್ಸ್ಚೇಂಜ್. ಸೊ ನಾನು ಕ್ಲಾಸಿಕ್ ಬಂದೆ, ರಘು ಬಂದು ಹಿಮಾಲಯ ನೋಡ್ತಾ ಇದ್ದಾನೆ, ಖಾನ್ ಬಂದು ಹಿಂದೆ ಪಿಲ್ಲೋ ಸೀಟಾಗಿ ಕೂತ್ಕೊಂಡ್ಬಿಟ್ಟ. ಸೊ ಮುಂದೆ ಹೋಗಿ ರೈಟ್ ತೊಗೊಂಡು ಮೈಸೂರಿಗೊಂದು 40 ಕಿಲೋಮೀಟರ್ಸ್. ಸೊ ಈಗ ಟೈಮ್ ಬಂದು 11:50. ಸೊ ಆರಾಮಾಗಿ ಗೊತ್ತಾಯಿದ್ರಿ, ಏನು ಹರಿಪರಿ ಏನಿಲ್ಲ, ಅರ್ಜೆಂಟ್ ಏನಿಲ್ಲ. ಸೊ ಕೂಲಾಗಿ ಸೊ ಹಿಮಾಲಯ ನೋಡ್ಬಿಟ್ಟು ಈ ಗಾಡಿ ಓಡ್ತಾ ಇದ್ದಾರೆ, ಸ್ವಲ್ಪ ಸ್ಲೋ ಆಗ್ತಾ ಇದೀನಿ ಅನಿಸ್ತಾ ಇದೆ. ಸೊ ಇನ್ನೊಂದು ಮಿರರ್ಗಳು ಬೇರೆ ಇಲ್ಲ ನನಗೆ. ಈ ನಡುವೆ ಮಿರರ್ ನೋಡ್ಕೊಂಡು ಓಡಿಸಿ ಅಭ್ಯಾಸ ಆಗ್ಬಿಟ್ಟು ಮಿರರ್ ಇಲ್ದ್ರೆ ಗಾಡಿ ಓಡಿಸ್ಬೇಕಾದ್ರೆ ತುಂಬ ಕಷ್ಟ ಆಗ್ತಾ ಇದೆ. ಫಸ್ಟ್ ನಾನು ಓಡಿಸ್ತಾ ಇದ್ದೆ ಹಂಗೆ ವಿತೌಟ್ ಮಿರರ್, ಏನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ, ಅಭ್ಯಾಸ ಆಗ್ಬಿಟ್ಟಿತ್ತು.
ಸೊ ನಾನು ಯಾವಾಗ ಈ ರೈಡಿಂಗ್ ಜರ್ನಿ ಸ್ಟಾರ್ಟ್ ಮಾಡಿದ್ನೋ ಆವಾಗಿಂದ ನಾನು ಲಾಂಗ್ ಹೋಗೋದ್ರಿಂದ ಕಂಪಲ್ಸರಿ ನನ್ನ ಎಲ್ಲ ಬೈಕಲ್ಲೂ ಮಿರರ್ಗಳು ಹಾಕಿರ್ತೀನಿ. ಸೊ ಲಾಂಗ್ ಹೋಗೋ ಗಾಡಿಗಳಾಗ ಸೊ ಅದು ನೋಡಿ ಓಡಿಸಿ ಅಭ್ಯಾಸ ಆಗ್ಬಿಟ್ಟು ಸೊ ಮಿರರ್ ಇಲ್ದಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ತುಂಬ ಸೇಫ್ಟಿ ಅದು ಆ್ಯಕ್ಚುಲಿ ಮಿರರ್ ನೋಡ್ಕೊಂಡು ಓಡಿಸೋದು, ಅದೊಂದು ಒಳ್ಳೆ ಹ್ಯಾಬಿಟ್ ಅಂದ್ಕೊಳ್ಳಿ. ಕ್ಲಾಸಿಕಲ್ ಏನಂದರೆ ವೈಬ್ರೇಷನ್ ಗುರು. ಈ ವೈಬ್ರೇಷನ್ ಒಂದು ಹ್ಯಾಂಡಲ್ ಮಾಡೋಕೆ ಬಲೆ ಕಷ್ಟ. ಹೀಗೆ ಕೈ ಎಲ್ಲ ಕೆಂಪಾಗ್ಬಿಡುತ್ತೆ. 80ರಲ್ಲಿ ಹೋಯ್ತು ಅಂದರೆ ಒಳ್ಳೆ ಜನರೇಟರ್ ಮೇಲೆ ಕೂತಂಗಿರುತ್ತೆ, ಅಷ್ಟು ವೈಬ್ರೇಷನ್ನು. ಬಟ್ ಕ್ಲಾಸಿಕ್ ಬಿಡ್ಬೇಕಾದ್ರೆ ಇನ್ನು ಸ್ವಲ್ಪ ಸ್ಪೀಡ್ ಕೊಟ್ಬಿಟ್ಟಿದ್ವಿ ಅಂದರೆ ಚಪ್ರಿಗೆಲ್ಲ ಈ ಕಡೆ ಅಟ್ಯಾಕ್ ಮಾಡಿಬಿಟ್ರವರು. ಸೊ ಪಿಕಪ್ ಮಾಡಿದ್ರೆ ಒಳ್ಳೆ ಕೆಲಸ ಮಾಡೋರೆ. ಸೊ ಈ ಗಾಡಿ ಏನಿದ್ರು ಟಾರ್ಕ್ ಗುರು ಹೇಳ್ತಾ ಇಲ್ಲ, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಿಲ್ಲ. ಟಾರ್ಕ್ ಮೇಯ್ನು. ಸೊ ಮೈಸೂರಲ್ಲಿ ಮೈಲಾರಿ ದೋಸೆ ತುಂಬ ಫೇಮಸ್ಸು. ಆ್ಯಕ್ಚುಲಿ ನಾನು ಇನ್ನೂ ಯಾವ್ದು ತಿಂದಿಲ್ಲ. ಸೊ ನಮ್ಮ ರಘು ಕಾಲೇಜ್ ತಿಂದರೆ ನಾನು ತಿಂದಿಲ್ಲ. ಸೊ ನಾನು ತಿನ್ಬೇಕು ಇವಾಗ. ಸೊ ಅದಕ್ಕೆ ಮೈಲಾರಿ ಹೋಗ್ತಾಯಿದ್ರಿ. ಸೊ ಇಲ್ಲಿಂದ 4 ಕಿಲೋಮೀಟರ್ಸ್ ಇದೆ ಲೊಕೇಶನ್ನು. ಸೊ ಬನ್ನಿ ಹೋಗೋಣ. ದೋಸೆ ಟೇಸ್ಟ್ ಹೇಗಿದೆ, ಅದರ ಪ್ರೈಸ್ ಎಷ್ಟು, ಅಷ್ಟು ಕ್ವೈಪು ಬರ್ತಾ ಇಲ್ಲ ಅಂತ ಚೆಕ್ ಮಾಡೋಣ. ಸೊ ಫಸ್ಟ್ ಈಗ ಬಂದು ನಾವು ಮೈಲಾರಿ ಹೋಟ್ಲ್ ಹೋಗ್ತಾಯಿದ್ರಿ. ಮೈನ್ ಹೊಟ್ಟೆ ಸಿಗುರು, ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ. ಟಿಫನ್ ಬೇರೆ ಬೇಗ ಮಾಡಿದೆ, ಒಂದು 8:30ಗೆಲ್ಲ. ಸೊ ನನಗೆ ಈ ನಡುವೆ ಅರೌಂಡ್ 10 o'clock ಮೇಲೆ ಟಿಫನ್ ಮಾಡಿ ಅಭ್ಯಾಸ, ಬೇಗ ಮಾಡಿಬಿಟ್ಟಿದ್ದೀನಿ. ಬಟ್ ಟ್ರಾವೆಲಿಂಗಲ್ಲಿ ಗಾಡಿ ಬೇರೆ ಓಡಿಸಿದ್ದೀನಿ, ಫುಲ್ ಎನರ್ಜಿ ಖಾಲಿ ಆಗ್ಬಿಟ್ಟಿದೆ, ಬಾಯ್ಸ್ಗೂ ಎನರ್ಜಿ ಖಾಲಿ ಆಗ್ಬಿಟ್ಟಿದೆ. ಸೊ ಫಸ್ಟ್ ಹೋಗ್ಬಿಟ್ಟು ಒಂದು 2 ದೋಸೆ ಬಿಡಬೇಕು ಒಳಕ್ಕ, ಆಗಲೇ ಬಾಡಿಗೆ ಎನರ್ಜಿ ಬರೋದು, ನೆಕ್ಸ್ಟ್ ಗಾಡಿ ಓಡ್ಸೋಕ್ಕ ಸ್ಟ್ರೆಂತ್ ಬರೋದು. ಅದೇ ನಾ ಮೈಲಾರಿ. ಬ್ರೋ ಫೇಮಸ್ ಅಂದ್ರೆ ಯಾರೂ ಇಲ್ಲ ಜನ. ಬ್ಲಾಕ್ ಮಾಡಿದ್ರಲ್ಲ. ಸೊ ರೌಂಡ್ 2 ಆ್ಯಕ್ಚುಲಿ ದೋಸೆ ಬಿಟ್ಟರೆ ಬೇರೆ ಏನಿಲ್ಲ, ಒಳ್ಳೆ ದೋಸೆ. ಅದಕ್ಕೆ ರೌಂಡ್ 2 ದೋಸೆನೇ. ರೌಂಡ್ 3 ಕಣ್ಣು ಹಾಕ್ಬಿಡ್ಬೇಡ್ರಿ ಆಮೇಲೆ. ಸೊ ಮೈಸೂರಲ್ಲಿ ಮೈಲಾರಿ ಹೋಟ್ಲಲ್ಲಿ ದೋಸೆ ತಿಂದಾಯಿತು. ಸೊ ಅಲ್ಲಿ ದೋಸೆ ಬಿಟ್ಟರೆ ಬೇರೆ ಏನು ಐಟಮ್ ಇಲ್ಲ. ಸೊ ಕಂಟಿನ್ಯೂಸ್ 3 ದೋಸೆ, 3 ರೌಂಡು, 3 ಜನ, 9 ದೋಸೆ. ಸೊ ಒಂದು ವಾಟರ್ ಬಾಟಲ್, ಟೋಟಲ್ 515 ಬಿಲ್ ಆಯಿತು. ಸೊ ದೋಸೆ ಚೆನ್ನಾಗಿತ್ತು, ತುಂಬ ಎಣ್ಣೆ ಇರಲಿಲ್ಲ, ತುಂಬ ಫ್ಯಾನ್ಸಿ ಬಿಲ್ಡಪ್ ಏನಿಲ್ಲ. ದೋಸೆ ಚೆನ್ನಾಗಿತ್ತು, ಚಟ್ನಿ ಚೆನ್ನಾಗಿತ್ತು, ತೆಂಗಿನಕಾಯಿ ಚಟ್ನಿ ಕ್ಲೀನಾಗಿ. ಏನು ಬ್ರೋ ಸಖತ್ತಾಗಿತ್ತು. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಟ್ರೈ ಮಾಡಿ. ಸೊ ನಾವಿವಾಗ ನೆಕ್ಸ್ಟ್ ಸ್ಪಾಟ್ ಬಂದು ಹೋಗ್ತಾ ಇರೋದು ಮೈಸೂರಿಗೆ ಬಂದು ಮೈಸೂರು ಪಾಕ್ ತಿಂದಿಲ್ಲ ಅಂದರೆ, ಮೈಸೂರು ಪಾಕ್ ಅಲ್ಲ ಸಾರಿ, ಮೈಸೂರು ಶ್ರೀ ತಿಂದಿಲ್ಲ ಅಂದರೆ ಅದು ಕರೆಕ್ಟಾ ಹೇಳಿ? ಸೊ ನಾವೇ ಹೋಗ್ತಿರೋದು ಬಂದು ಗುರು ಸ್ವೀಟ್ಸ್ಗೆ. ಸೊ ಅಲ್ಲಿ ಮೈಸೂರು ಪಾಕ್ ಇಲ್ಲ ಮೈಸೂರು ಶ್ರೀ ತಿನ್ನೋಕ್ಕೋಸ್ಕರ. ಸೊ ಬನ್ನಿ ಅಲ್ಲೂ ಹೋಗ್ತೀರಿ. ಸೊ ಅಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ, ಹೆಂಗಿದೆ ಏನು ಎತ್ತ ಅಂತ. ಸೊ ನಾವೇನು ರೀಚ್ ಆದ್ರಿ ಗುರು ಸ್ವೀಟ್ಸ್ ಹತ್ರ. ಪಾರ್ಕಿಂಗ್ ಸಿಗುತ್ತಾ ಗುರು? ಏನು ಗುರು ಅಷ್ಟು ರಶ್ ಇದೆ ಒಳಗೆ, ಸರಿಯಾದ ಜನ. ಬ್ರೋ ಮುಂದೆ ಹಾಕ್ಬಿಟ್ಟು ಬರ್ತೀನಿ, ಕೇರ್ಫುಲ್ ಬ್ರೋ. ಸರಿಯಾದ ರಶ್ ಇದೆ. ಇಟ್ಸ್ ಓಕೆ. ಮೂರು ಥರ ಮೈಸೂರು ಪಾಕ್ ತಿಂದ್ರಿ ಗುರು. ಸೊ ಅದರಲ್ಲಿ ಈ ಕಾಜು ಅದೊಂದು ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಬಟ್ ಟೂ ಕಾಸ್ಟ್ಲಿ ಗುರು, ಟೂ ಕಾಸ್ಟ್ಲಿ. ಫಸ್ಟ್ ಒಂದು ರೌಂಡ್ಗೆ 3 ಪೀಸ್ ಮೈಸೂರು ಪಾಕ್ ಇಸ್ಕೊಂಡ್ರಿ, 120 rupees. ಸೆಕೆಂಡು ನಮ್ಮ ರಘು ಬಂದು ಅದೇನೋ ಕಾಜು
ಗುಲ್ಕನ್ ಡ್ರೈ ಫ್ರೂಟ್ಸ್ ಬರ್ಫಿ ಏನೋ ತಗೊಂಡಪ್ಪ, ಅದೊಂದು 3, ಅದು 180. ಆಮೇಲೆ ಮತ್ತೆ ಇನ್ನೊಂದು ಮತ್ತೆ ಅದೇ ಸೇಮ್ ಗೀ ಮೈಸೂರು ಪಾಕ್, ಗೀ ಕಾಜು ಮೈಸೂರು ಪಾಕ್ ಅದೊಂದು 3 ಪೀಸು, ಮತ್ತೆ ಅದೊಂದು 120. ಸಮಥಿಂಗ್ ಕಾಸ್ಟ್ಲಿ ಅನಿಸ್ತು ನನಗೆ ಅದು. ಸೊ ನಿಮ್ಮ ಅನಿಸಿಕೆ ನೀವು ತಿಳಿಸ್ಕೊಳ್ಳಿ. ಸೊ ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ. ಸೊ ಒಂದು ಬಂದರೆ ಒಂದು ಪೀಸ್ ತಿನ್ಬೋದು ಅಷ್ಟೇ ಗುರು. ಅದಕ್ಕೆ ಮೇಲೆ ತಿಂತೀರ ಅಂದರೆ ಎಗುಟು ಹೊಡೆದ್ಬಿಡುತ್ತೆ. ಎಗುಟು ಹೊಡೆದ್ಬಿಡುತ್ತೆ ಸೀರಿಯಸ್ಲಿ. ಏನು ಹಿಂಗೆ ಹೊಡೆದ್ಬಿಟ್ಟಾನ ಬ್ರೋ? 500 rupees ಮೇಲೆ ಬಿಲ್ ಮಾಡಿದ್ರಲ್ಲ ಗುರು ಸ್ವೀಟ್ಸಲ್ಲಿ. ಸೊ 3 ಟೈಮ್ ತೊಗೊಂಡ್ರಿ ಗುರು, 3 ಟೈಮು ಬಿಲ್ ಕೊಟ್ಟಿಲ್ಲ, ಜಸ್ಟ್ ಬಾಯಲ್ಲಿ ಹೇಳ್ಬಿಟ್ರು. ಸೊ ಬಿಲ್ಲಲ್ಲಿ ಏನು ಸಿಗಲ್ವಾ? ನನಗೂ ಅಲ್ಲಿ ಯೋಚನೆ ಆಗಿಲ್ಲ. ಇವಾಗ ಮತ್ತೆ ರಿಟರ್ನ್ ಬರಬೇಕಾದ್ರೆ ಅಲ್ಲಿ ಗುರು ಸ್ವೀಟ್ಸ್ ನೋಡಿದಾಗ ಹಂಗೆ ನಾನು ಮಾತಾಡಬೇಕಾದಾಗ ಕಾಸ್ಟ್ಲಿ ಆಯ್ತಲ್ಲ ಅಂತಂತ ಡಿಸ್ಕಸ್ ಮಾಡಬೇಕಾದ್ರೆ ಆವಾಗ ಹೇಳ್ದೆ ಕಾನು ಬಿಲ್ಲೇ ಕೊಟ್ಟಿಲ್ಲಲ್ಲ ಅವರು ಅಂತಂತ. ಬಿಲ್ಲೇ ಕೊಟ್ಟಿಲ್ಲ ಗುರು, ಎಷ್ಟು ಟ್ಯಾಕ್ಸ್ ಮಿಗಿಸ್ಬಿಟ್ರಲ್ಲ, ಒಂದು ದಿನಕ್ಕೆ ಎಷ್ಟು ಸೇಲ್ಸ್ ಆಗ್ಬೋದು. ಮತ್ತೆ ಈ ವ್ಲಾಗೇನ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡೋಕ್ಕಾಗಿಲ್ಲ ಅಂದರೆ ಯಾವುದನ್ನ ಒಂದನ ಮಾಡಿ ಅದರಲ್ಲಿ, ಸರಿನಾ?